ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ, ತಮಿಳುನಾಡು ಹಾಗೆ ಕೇರಳ ರಾಜ್ಯಗಳ ಬೇಕಾದಷ್ಟು ದೇವಸ್ಥಾನಗಳಲ್ಲಿ ಈ ನಿಯಮ ಜಾರಿ ಇದೆ. ನಮ್ಮ ರಾಜ್ಯದಲ್ಲಿ ಯಾವ್ಯಾವ ದೇವಸ್ಥಾನಗಳಲ್ಲಿ ಇದು ಜಾರಿ ಇದೆಯೋ ಅಲ್ಲಿಗೆಲ್ಲ ಭಕ್ತರು ಶರ್ಟನ್ನು ತೆಗೆದೇನೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಬರ್ತಾರೆ. ಆದರೆ ಅದೇ ನಿಯಮ ಈಗ ಕೇರಳದಲ್ಲಿ ಭಾರಿ ವಿವಾದಕ್ಕೆ ಕಾರಣ ಆಗ್ಬಿಟ್ಟಿದೆ. ಇದೊಂದು ಅನಿಷ್ಟ ಪದ್ಧತಿ, ಸಾಮಾಜಿಕ ಪಿಡುಗು ಅಂತ ಇದನ್ನು ನಿಷೇಧ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ದೇವಸ್ಥಾನಗಳಿಗೆ ಪ್ರವೇಶ ಮಾಡಬೇಕಾದ್ರೆ ಪುರುಷರು ಶರ್ಟ್ ತೆಗಿಬೇಕು ಅನ್ನೋ ನಿಯಮವನ್ನು ತೆಗೆದು ಹಾಕೋದಕ್ಕೆ ಅಲ್ಲಿನ ಸರ್ಕಾರ ಮುಂದಾಗ್ಬಿಟ್ಟಿದೆ. ಈ ಬಗ್ಗೆ ಕೇರಳದ ದೇವಸ್ವಂ ಮಂಡಳಿಯ ಚಿಂತನೆ ನಡೆಸಿದೆ ಅಂತ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಹೇಳ್ಬಿಟ್ಟಿದ್ದಾರೆ. ಬೇರೆ ಧರ್ಮದ ಆಚರಣೆಗಳ ಬಗ್ಗೆ ಮಾತಾಡೋಕ್ಕೂ ನರ ಇಲ್ಲದ ಇವ್ರುಗಳಿಗೆ ಈ ಹಿಂದೂ ಆಚರಣೆಗಳು ಮಾತ್ರ ಸುಲಭಕ್ಕೆ ಸಿಕ್ಬಿಡ್ತವೆ. ಬೇರೆ ಯಾವ ಧರ್ಮದಲ್ಲೂ ಕಾಣದಿರುವಂತಹ ಮೌಢ್ಯ ಇವರಿಗೆ ಹಿಂದೂ ಪದ್ಧತಿಯಲ್ಲಿ ಮಾತ್ರ ಕಾಣಿಸ್ತವೆ. ಯಾಕಂದರೆ ಯಾರು ಏನೇ ಹೇಳಿದ್ರು ಈ ಜನ ಯಾರದ್ದೂ ನಡ ಮುರಿಯೋ ಅಷ್ಟು ಅಗ್ರೆಸಿವ್ ಆಗೋದಿಲ್ವಲ್ಲ, ಅದಕ್ಕೆ